ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಾವಿವತ್ತು KCET ಮತ್ತು ನೀಟ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈಗ ನಾನು ತೊಗೊಂಡಿರುವಂಥ ಪೇಪರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಸೆಕೆಂಡ್ PUCಯ ಮೊದಲನೇ ಚಾಪ್ಟರ್ ಏನಿದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸು, ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು, ಪ್ರೀವಿಯಸ್ ಇಯರ್ KCET ಕ್ವಶನ್ಸ್ಗಳನ್ನು ನಾನಿವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ವಿತ್ ಎಕ್ಸ್ಪ್ಲನೇಷನ್. ಜಸ್ಟ್ ನಾನು ABCD ಅಂತ ಹೇಳ್ಕೊಂಡು ಹೋಗೋದಿಲ್ಲ, ಅದಕ್ಕೆ ಬೇಕಾಗಿರುವಂತಹ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ದೀನಿ. ಅದರಲ್ಲಿ ಆ ಎಕ್ಸ್ಪ್ಲನೇಷನ್ NCERTನಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೀವು KCET ಮತ್ತು ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ NCERTನ ಕಂಪ್ಲೀಟ್ ಥರವಾಗಿರಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ಆ ಒಂದು NCERTನಲ್ಲಿ ಎಲ್ಲಿದೆ ಅಂತ ಕೂಡ ನಾನು ಹೇಳ್ತೀನಿ. ಕೆಲವು ಡೈರೆಕ್ಟ್ ಕ್ವಶನ್ಸ್ಗಳಿದ್ರೆ ಅದನ್ನು ಹಾಗೆ ಹೇಳ್ತೀನಿ, ಕೆಲವು ಡೀಟೇಲ್ಡ್ ಕ್ವಶನ್ಸ್ಗಳಿದ್ರೆ ಅದಕ್ಕೆ ಬೇಕಾಗಿರೋ ಎಕ್ಸ್ಪ್ಲನೇಷನ್ನ ಕೂಡ ನಾನು NCERTನಲ್ಲಿ ತೋರಿಸ್ತೀನಿ. ಆ್ಯಂಡ್ ಕೆಲವು ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಇದೆ, ಅದಕ್ಕೆ ಬೇಕಾಗಿರೋ ಕ್ಯಾಲ್ಕುಲೇಷನ್ಸು, ಡಯಾಗ್ರಾಮ್ ಪಾರ್ಟಿಗೆ ಬೇಕಾಗಿರುವಂಥ ಡಯಾಗ್ರಾಮ್ಸು, ಈ ಥರ ಡೀಟೇಲ್ಡ್ ಡಿಸ್ಕಷನ್ಸ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಇವತ್ತಿನಿಂದ ನಾವು KCET ಮತ್ತು ನೀಟ್ಗೆ ಬೇಕಾಗಿರುವಂತಹ ಪ್ರತಿ ಚಾಪ್ಟರಿನ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗಿದೆ, ಅದನ್ನು ನೀವು ನೋಡ್ತೀರಿ, ಈಗ ಅಬ್ಸರ್ವ್ ಮಾಡ್ತೀರಿ. ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗಿದೆ. ಆ್ಯಂಡ್ ಈಗ ನಾವು ಈ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಬಂದಿಲ್ಲ ಆ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬಹುದು. ಓಕೆ, ಆ ಕಾನ್ಸೆಪ್ಟ್ಗಳನ್ನು ಜಾಸ್ತಿ ಫೋಕಸ್ ಮಾಡಬಹುದು ಆ್ಯಂಡ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಆ್ಯಂಡ್ ಕೆಲವು ಈಸಿ ಟ್ರಿಕ್ಸ್ಗಳನ್ನು ಕೂಡ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಈ ಕಂಪ್ಲೀಟ್ ವಿಡಿಯೋನ ನೋಡಿ. ಫಸ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಅದರಲ್ಲಿ ಮೊದಲನೇ ಕ್ವಶನ್ ನೋಡಿ. ಸ್ಪೋರೋಪೊಲಿನಿನ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಇಸ್ ಫೌಂಡ್ ಇನ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನೋಡಿ, ನಾವು ಪ್ರತಿ MCQ ಟೈಪ್ ಆಫ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಎರಡು ಮೆಥಡನ್ನು ಯೂಸ್ ಮಾಡಬೇಕು. ಒಂದು ಸೆಲೆಕ್ಟಿವ್ ಮೆಥಡ್ ಅಥವಾ ಡಿಲೀಷನ್ ಮೆಥಡು. ನಿಮಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತು ಅಂತ ಹೇಳಿದ್ರೆ ಅದನ್ನು ಸೆಲೆಕ್ಟ್ ಮಾಡಬೇಕು, ಅಥವಾ ನನಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ ಅಂದಾಗ ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ಲು ನೋಡಿ, ಸ್ಪೋರೋಪೊಲಿನಿನ್ನು ಎಲ್ಲಿದೆ ಅಂತ ಕೇಳಿದ್ರೆ ಪೋಲನ್ ಗ್ರೈನ್ಸಲ್ಲಿ ಇರುತ್ತೆ, ಕರೆಕ್ಟಾ? ಬಟ್ ಪೋಲನ್ ಗ್ರೈನ್ಸಲ್ಲಿ ಎಲ್ಲಿದೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನೋಡಿ, ಇಲ್ಲಿ ಎರಡು ಆಪ್ಷನ್ಸ್ಗಳನ್ನು ನಾವೀಗ ಡಿಲೀಟ್ ಮಾಡ್ಬೋದು. ಯಾವ್ಯಾವುದು? ಎಂಡೋಥೀಶಿಯಮ್ ಮತ್ತು ಟಪೆಟಮ್, ಕರೆಕ್ಟಾ? ಈಗ ಪೋಲನ್ ಗ್ರೈನ್ ಎರಡು ಆಪ್ಷನಲ್ಲಿದೆ, ಆದರೆ ಎಂಡೋಥೀಶಿಯಮಲ್ಲಿ ಇಲ್ಲ ಅಂತ ಗೊತ್ತು, ಟಪೆಟಮಲ್ಲಿ ಇಲ್ಲ ಅಂತ ಗೊತ್ತು, ಪೋಲನ್ ಗ್ರೈನಲ್ಲಿ ಇದೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಗೊತ್ತು. ಹಾಗಾಗಿ C ಮತ್ತು D ಆಪ್ಷನ್ನ ಡಿಲೀಟ್ ಮಾಡಿದಿರಿ. ಇಲ್ಲಿ ಆ ಪೋಲನ್ ಗ್ರೈನ್ನ ಇಂಟೈನಲ್ಲಿ ಇದೆಯಾ ಅಥವಾ ಎಕ್ಸೈನಲ್ಲಿ ಇದೆಯಾ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಹೌದಲ್ವಾ? ಆಗ ಅವೆರಡು 50-50% ಚಾನ್ಸ್ ಇರುತ್ತೆ. ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ, ನಾನು ಇಲ್ಲಿ ರೈಟ್ ಸೈಡಲ್ಲಿ ಪೋಲನ್ ಗ್ರೈನ್ನ ಸ್ಟ್ರಕ್ಚರ್ ತೋರಿಸ್ತಾ ಇದ್ದೀನಿ. ಪೋಲನ್ ಗ್ರೈನಲ್ಲಿ ಎರಡು ವಾಲ್ಸ್ ಇದೆ. ಒಂದು ಔಟರ್ ಎಕ್ಸೈನು, ಹೊರಗಡೆ ಇರೋದು ಎಕ್ಸೈನು, ಆ್ಯಂಡ್ ಒಳಗಡೆ ಇರೋದು ಇಂಟೈನು. ಓಕೆನಾ? ಆ್ಯಂಡ್ ಎರಡು ಸೆಲ್ಸ್ ಇರುತ್ತೆ, ಲಾರ್ಜರ್ ವೆಜಿಟೇಟಿವ್ ಸೆಲ್, ಸ್ಮಾಲರ್ ಜನರೇಟಿವ್ ಸೆಲ್. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಜನರೇಟಿವ್ ಸೆಲ್ಲು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ವೆಜಿಟೇಟಿವ್ ಸೆಲ್ಲು, ಇದು ಜನರೇಟಿವ್ ಸೆಲ್. ಓಕೆನಾ? ಸೊ ಇದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳ್ಬೋದು, ಕೇಳಿಲ್ಲ ಆ್ಯಕ್ಚುಲಿ, ನೀವು ಗೊತ್ತಾಗುತ್ತೆ ನೆಕ್ಸ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ರ ಮೇಲೆ ಕ್ವಶನ್ ಕೇಳಿದರೋ ಇಲ್ವೋ ಅಂತ. ಸೊ ಲಾರ್ಜರ್ ವೆಜಿಟೇಟಿವ್ ಸೆಲ್, ಸ್ಮಾಲರ್ ಜನರೇಟಿವ್ ಸೆಲ್. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸೆಲ್ಸ್ಗಳ ನ್ಯೂಕ್ಲಿಯಸನ್ನು ಕೇಳ್ತಾರೆ, ಯಾವ ಶೇಪ್ ಅಂತ. ವೆಜಿಟೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ ಇರ್ರೆಗ್ಯುಲರು, ಓಕೆನಾ? ಜನರೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ ಸ್ಪಿಂಡಲ್ ಶೇಪ್ಡ್. ನ್ಯೂಕ್ಲಿಯಸ್ ಆಯಿತಾ? ನ್ಯೂಕ್ಲಿಯಸ್ ಆಯಿತು, ಸೈಜ್ ಗೊತ್ತಾಯಿತು. ಈಗ ಕ್ವಶನಿಗೆ ಬರೋಣ. ನಮ್ಮ ಕ್ವಶನ್ ಇರೋದು ಏನು ನೋಡಿ, ಸ್ಪೋರೋಪೊಲಿನಿನ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನೋದು ಗೊತ್ತು, ಎಲ್ಲಿರುತ್ತೆ ಅಂತ ಕೇಳಿದರೆ ಅದು ಕ್ಲಿಯರ್ ಆನ್ಸರ್ ಏನು? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಎಕ್ಸೈನ್ ಆಫ್ ಪೋಲನ್ ಗ್ರೈನ್. ಔಟರ್ ಲೇಯರ್ ಏನಿದೆ ಎಕ್ಸೈನ್, ಆ ಎಕ್ಸೈನು ಸ್ಪೋರೋಪೊಲಿನಿನ್ ಅನ್ನುವಂಥ ಒಂದು ಕೆಮಿಕಲಿಂದ ಆಗಿರುತ್ತೆ. ಓಕೆನಾ? ನೋಡಿ, ಇದಕ್ಕೆ ಬೇಕಾಗಿರೋ ಆನ್ಸರ್ ಎಲ್ಲಿದೆ? ಒಂದು ಸೆಕೆಂಡ್. ಎಕ್ಸೈನ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನಿನ್. ಹೌದಾ? ಡೈರೆಕ್ಟ್ ಕ್ವಶನ್ನ ಇದರ ಮೇಲೆ ಮತ್ತೆ ಕೆಲವು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸ್ಪೋರೋಪೊಲಿನಿನ್ನ ನೇಚರ್ ಮೇಲೆ ಮತ್ತೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಏನು? ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಹೈ ಟೆಂಪ್ರೇಚರ್. ನೋಡಿ, ಅಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ.
ಇಟ್ ಕ್ಯಾನ್ ಸ್ಟ್ಯಾಂಡ್ ಹೈ ಟೆಂಪರೇಚರ್ ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ಸ್ ಆ್ಯಂಡ್ ಆಲ್ಕಲಿ. ಹೌದಾ, ಅದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳಿದ್ದಾರೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆ ನೋಡಿ, ಇಲ್ಲಿ 2 ಆಪ್ಷನ್ಸ್ನ ನಾವು ಆಲ್ರೆಡಿ ಡಿಲೀಟ್ ಮಾಡಿದ್ವಿ. ಈಗ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗಿದೆ ಯಾವುದು ಕರೆಕ್ಟ್ ಆನ್ಸರು. ಎಕ್ಸೈನ್ ಆಫ್ ಪೋಲನ್ ಗ್ರೈನ್. ಹಾಗಿದ್ರೆ ಇಂಟೈನ್ ಯಾವುದರಿಂದ ಆಗಿರುತ್ತೆ ಅದು ಕೂಡ ಗೊತ್ತಿದೆ, ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಕರೆಕ್ಟಾ? ಇಂಟೈನ್ನ ಕೆಮಿಕಲ್ ಕಂಪೋಸಿಷನ್ನು ಸೆಲ್ಯುಲೋಸ್ ಮತ್ತು ಪೆಕ್ಟಿನ್. ಎಕ್ಸೈನ್ನ ಕೆಮಿಕಲ್ ಕಂಪೋಸಿಷನ್ನು ಸ್ಪೋರೋಪೊಲಿನಿನ್. ಓಕೆ, ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ನೆಕ್ಸ್ಟ್ ಕ್ವಶನ್. The following is the diagram of tears of anther. Identify the parts labeled A, B and C. ಓಕೆ, ಸೊ ಇಲ್ಲಿ ಪಾರ್ಟ್ಸ್ಗಳನ್ನು ಡಯಾಗ್ರಾಮ್ ಕೊಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ಕೆಲವು ಪಾರ್ಟ್ಸ್ಗಳನ್ನು ABC ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಪಾರ್ಟ್ಸ್ಗಳು ಯಾವುದು ಅನ್ನೋದನ್ನು ನಾವು ನೋಡಬೇಕು, ಹೌದಲ್ವಾ? ನೋಡಿ, ಈ ಥರದ ಕ್ವಶನ್ಸ್ಗಳನ್ನು ಬಹಳ ಈಸಿ ಸಾಲ್ವ್ ಮಾಡೋದು. ಯಾಕಂತ ಹೇಳಿದ್ರೆ ABC ಅದರಲ್ಲಿ 3 ಗೊತ್ತಿರಬೇಕಂತ ಇಲ್ಲ, ಯಾವುದಾದ್ರೂ 2 ಗೊತ್ತಿದ್ರೂ ಆಯಿತು ಅಥವಾ 1 ಗೊತ್ತಿದ್ರೂ ಕೆಲವೊಮ್ಮೆ ಈಸಿಯಾಗಿ ನಾವು ಆನ್ಸರ್ ಮಾಡಿಬಿಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪಕ್ಕದಲ್ಲಿ ಡಯಾಗ್ರಾಮ್ನ ಹಾಕಿದ್ದೀನಿ. ಇಲ್ಲಿ ಕನೆಕ್ಟಿವ್ ಅಂತ ತೋರಿಸ್ತಾ ಇದ್ದಾರೆ, ಕರೆಕ್ಟಾ? ಇಲ್ಲಿ ಲೇಬಲ್ಡ್ ಪಾರ್ಟು ಇದೆ, ಎ ಅಂತ ಕೇಳಿರೋದು ಅದೇ ಪಾರ್ಟು ಇಲ್ಲಿದೆ ನೋಡಿ. ಇದನ್ನು ಕನೆಕ್ಟಿವ್ ಅಂತ ಹೇಳಿದ್ದಾರೆ. ಇದು ನಿಮಗೆ ಗೊತ್ತಿತ್ತು ಅಂತ ಅಂದ್ಕೊಳ್ಳಿ, ಕನೆಕ್ಟಿವ್ ಅನ್ನೋದು ಎ ಗೊತ್ತಿದೆ ಅಂತ ಅಂದ್ಕೊಳ್ಳಿ. ಈಗ ಏನಾಗುತ್ತೆ, ಇಲ್ಲಿ ಈಗ ಡಿಲೀಷನ್ ಮೆಥಡ್ನ ನೀವು ಅಪ್ಲೈ ಮಾಡಬೇಕು. 4 ಆಪ್ಷನ್ಸಲ್ಲಿ ಎ ಕನೆಕ್ಟಿವ್ ಅನ್ನೋದು ಯಾವುದ್ರಲ್ಲಿದೆ ನೋಡಿ, ಮೊದಲನೇದ್ರಲ್ಲಿದೆ. ಓಕೆ, ನೋಡೋಣ. ಎರಡನೇದ್ರಲ್ಲಿದೆಯಾ? ಇಲ್ಲ, ಸೊ ರಾಂಗ್. ಸಿನಲ್ಲಿದೆಯಾ? ಇಲ್ಲ, ರಾಂಗ್. ಡಿನಲ್ಲಿದೆಯಾ? ಇಲ್ಲ, ರಾಂಗ್. ಕರೆಕ್ಟಾ? ಸೊ ನಿಮಗೆ ಆ ಎ ಕನೆಕ್ಟಿವ್ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಿದ್ರೆ ಎ ಈಸ್ ದ ರೈಟ್ ಆನ್ಸರ್. ಹೌದಾ? ನೋಡಿ, ಆನ್ಸರ್ ಬಂದೇ ಹೋಯಿತು. ನೀವು ಬೇರೆ ಪಾರ್ಟ್ಸ್ಗಳನ್ನು ನೋಡೋ ಅವಶ್ಯಕತೆನೇ ಇಲ್ಲ, ಆದರೂ ಒಂದು ಸರ್ತಿ ಚೆಕ್ ಮಾಡಬೇಕು. ಓಕೆ ನೋಡಿ, ಬಿ ಏನು ಅಂತ ಕೊಟ್ಟಿದ್ದಾರೆ. ಬಿ ನೋಡಿ, ಈಗ ಈ ಆನ್ಸರು ಕರೆಕ್ಟ್ ಅಂತ ನಿಮಗೆ ಗೊತ್ತಿದೆ. ಎ ಕನೆಕ್ಟಿವ್ ಅಂತ ಗೊತ್ತು. ಬಿ ಎಂಡೋಥೀಶಿಯಮ್ಮ ನೋಡಿ, ಚೆಕ್ ಮಾಡಿ. ಎಸ್, ಬಿ ಇಸ್ ಎಂಡೋಥೀಶಿಯಮ್. ಸಿ ಪೋಲನ್ ಗ್ರೈನ್ಸಾ? ಎಸ್, ಸಿ ಇಸ್ ಪೋಲನ್ ಗ್ರೈನ್ಸ್. ಕರೆಕ್ಟ್ ಅಲ್ವಾ? ಸೊ ಫಾರ್ ದ ಸೆಕೆಂಡ್ ಕ್ವಶನ್, ಕರೆಕ್ಟ್ ಆಪ್ಷನ್ ಈಸ್ ಎ. ನೋಡಿ, ನೆಕ್ಸ್ಟ್ ಥರ್ಡ್ ಕ್ವಶನ್. Match the entries in column 1 with those of column 2 and choose the correct answer ಅಂತ ಇದೆ. ಇಲ್ಲಿ ಕಾಲಮ್ 1ನಲ್ಲಿ ಕೆಲವು ಮೆಕ್ಯಾನಿಸಮ್ಸ್ ಕೊಟ್ಟಿದ್ದಾರೆ, ಕಾಲಮ್ 2ನಲ್ಲಿ ಅದಕ್ಕೆ ರಿಲೇಟೆಡ್ ಟಾಪಿಕ್ಸ್ಗಳನ್ನು ಕೊಟ್ಟಿದ್ದಾರೆ. ಅವೆರಡನ್ನು ಅಥವಾ ಆನ್ಸರ್ಸನ್ನು ಕೊಟ್ಟಿದ್ದಾರೆ, ಅವೆರಡನ್ನು ಮ್ಯಾಚ್ ಮಾಡಬೇಕು. ನೋಡಿ, ಇಲ್ಲೂ ಅದೇ ಮೆಥಡ್ ಅಪ್ಲೈ ಆಗುತ್ತೆ. ಇದನ್ನು ಯಾವಾಗ ಕೇಳಿದ್ದಾರೆ ನೋಡಿ, ಇಲ್ಲಿ 2012 ಕೇಳಿರುವಂಥ ಕ್ವಶನ್ನು. ಓಕೆನಾ? 2012 ಕೇಳಿರುವಂಥ ಕ್ವಶನ್ ನೋಡಿ. ಈಗ ABCD ಆ 4ರಲ್ಲಿ ನಿಮಗೆ ಯಾವ್ದು ಗೊತ್ತು? ಕ್ಲಿಸ್ಟೋಗ್ಯಾಮಿ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಜಿಟಿನೋಗ್ಯಾಮಿ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಝೀನೋಗ್ಯಾಮಿನೂ ಗೊತ್ತಿಲ್ಲ. ಎಂಟೊಮೋಫಿಲಿ ಒಂದು ಗೊತ್ತು. ಎಂಟೊಮೋಫಿಲಿ ಅಂದ್ರೇನು? ಸಿ ಇನ್ಸೆಕ್ಟ್ ಪಾಲಿನೇಷನ್ ಎಕ್ಸಾಕ್ಟಾಗಿ ಗೊತ್ತಿದೆ. ಎಂಟೊಮೋಫಿಲಿ ಇನ್ಸೆಕ್ಟ್ ಪಾಲಿನೇಷನ್. ಕರೆಕ್ಟಾ? CM ಯಾವುದ್ರಲ್ಲಿ ಮ್ಯಾಚ್ ಆಗ್ತಿದೆ ನೋಡಿ. ಎನಲ್ಲಿ ಮ್ಯಾಚ್ ಆಗ್ತಿದೆಯಾ? ಇಲ್ಲ. ಬಿನಲ್ಲಿ ಮ್ಯಾಚ್ ಆಗ್ತಿದೆಯಾ? ಇಲ್ಲ. ಸಿನಲ್ಲಿ ಮ್ಯಾಚ್ ಆಗ್ತಾ ಇದೆಯಾ? ಹೌದು. ಡಿನಲ್ಲಿ ಮ್ಯಾಚ್ ಆಗ್ತಿದೆಯಾ? ಇಲ್ಲ. ಕ್ರಾಸ್ ಚೆಕ್ ಮಾಡಬೇಕು. ಕರೆಕ್ಟಾ? ಎನ್ ಯಾವುದು? ಕ್ಲಿಸ್ಟೋಗ್ಯಾಮಿ. ಎನ್ನ ನೋಡಿ, ಬಡ್ ಪಾಲಿನೇಷನ್. ಕರೆಕ್ಟಾ? ಫ್ಲವರ್ ಓಪನ್ ಆಗಲ್ಲ, ಕ್ಲೋಸ್ಡ್ ಫ್ಲವರ್ಸು, ಸೊ ಸೆಲ್ಫ್ ಪಾಲಿನೇಷನ್ ಆಗುತ್ತೆ ಬಡ್ ಕಂಡೀಷನಲ್ಲೇ. ಇನ್ನು BO ಯಾವುದು? ಬಿ ಜಿಟಿನೋಗ್ಯಾಮಿ. ಓ ಯಾವುದು? ಪಾಲಿನೇಷನ್ ಬಿಟ್ವೀನ್ ಫ್ಲವರ್ಸ್ ಇನ್ ದ ಸೇಮ್ ಪ್ಲ್ಯಾಂಟ್. ಎಸ್, ಕರೆಕ್ಟ್ ಇದೆ. ಒಂದೇ ಪ್ಲಾಂಟಿನ 2 ಫ್ಲವರ್ಸ್ಗಳ ನಡುವೆ ಆಗುವಂಥ ಪಾಲಿನೇಷನ್ ಜಿಟಿನೋಗ್ಯಾಮಿ. ಇನ್ನು ಡಿ ಝೀನೋಗ್ಯಾಮಿ ಅಂದ್ರೇನು? ಕ್ರಾಸ್ ಪಾಲಿನೇಷನ್. ನೋಡಿ, ಸಿ ಅಲ್ಲೂ ನಮ್ಮ ಆಪ್ಷನ್ನು. ಝೀನೋಗ್ಯಾಮಿ, ಕ್ರಾಸ್ ಪಾಲಿನೇಷನ್. ಕರೆಕ್ಟ್ ಇದೆ. ಸೊ ಕರೆಕ್ಟಾ? ಎಂಟೊಮೋಫಿಲಿ ಇನ್ಸೆಕ್ಟ್ ಪಾಲಿನೇಷನ್ನು, ಜಿಟಿನೋಗ್ಯಾಮಿ ಪಾಲಿನೇಷನ್ ಬಿಟ್ವೀನ್ ಫ್ಲವರ್ಸ್ ಇನ್ ದ ಸೇಮ್ ಪ್ಲಾಂಟ್, ಕ್ಲಿಸ್ಟೋಗ್ಯಾಮಿ ಬಡ್ ಪಾಲಿನೇಷನ್ನು, ಝೀನೋಗ್ಯಾಮಿ ಕ್ರಾಸ್ ಪಾಲಿನೇಷನ್. ನೋಡಿ, ಆನ್ಸರ್ ಕರೆಕ್ಟ್ ಇದೆಯಾ? ಆನ್ಸರ್ ಕರೆಕ್ಟ್ ಇದೆ. CET ಅಥವಾ ನೀಟು ಯಾವುದೇ ಎಕ್ಸಾಮಿಗಾಗಲಿ ನೀವು ಯಾವುದೇ ಕೋಚಿಂಗ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ಫಾರ್ ಬಯಾಲಜಿ. ನಾನು ಏನೀಗ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದನ್ನು ನೀಟಾಗಿ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಿ. 100% ಸಕ್ಸಸ್ ಆಗ್ತೀರಿ. ನಾನು ಹೇಳಿದ್ದನ್ನು ನೀಟಾಗಿ ಫಾಲೋ ಮಾಡಬೇಕು. ಓಕೆನಾ? ಲಾಸ್ಟಲ್ಲಿ ನಾನು ಕೆಲವು ಟ್ರಿಕ್ಸ್ಗಳನ್ನು ಕೂಡ ಹೇಳ್ಕೊಡ್ತೀನಿ. ಏನೂ
ಗೊತ್ತಿಲ್ಲ ಅಂದಾಗ ಯಾವ ಥರದ ಟ್ರಿಕ್ಸ್ಗಳನ್ನು ಫಾಲೋ ಮಾಡಬೇಕು, ಅಥವಾ ನನಗೆ ಗೊತ್ತಿದೆ ಅಂದಾಗ ಯಾವ ಥರದ ಟ್ರಿಕ್ಸ್ಗಳನ್ನು ಫಾಲೋ ಮಾಡಬೇಕು. ಈಗಲೂ ಕೆಲವು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ. ಓಕೆ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಓಕೆ ನೋಡಿ, ಈಗ ಆಪ್ಷನ್ ಸಿ ಕರೆಕ್ಟ್ ಆಯ್ತಲ್ವಾ? ಸಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್, ಇಲ್ಲಿ ಮತ್ತೆ ಅಗೈನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಫೋರ್ತ್ ಕ್ವಶನ್ನು, ದ ಡಯಾಗ್ರಾಮ್ ಗಿವನ್ ಬಿಲೋ ಡಿನೋಟ್ಸ್ ದ ವೇರಿಯಸ್ ಪಾರ್ಟ್ಸ್ ಆಫ್ ಟಿಪಿಕಲ್ ಫ್ಲವರ್, ಐಡೆಂಟಿಫೈ ದ ಲೇಬಲ್ಡ್ ಪಾರ್ಟ್ಸ್ ಎ ಬಿ ಸಿ ಆ್ಯಂಡ್ ಡಿ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಇದರ ಡಯಾಗ್ರಾಮ್ ನೋಡಿ ಇಲ್ಲಿದೆ. ಎಸ್, ಇದರಲ್ಲಿ ಎ ಬಿ ಸಿ ಡಿ ಯಾವ್ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಇದಕ್ಕೆ ಡಯಾಗ್ರಾಮ್ ಬೇಕಾ? ನೋಡಿ, ಈ ಡಯಾಗ್ರಾಮಲ್ಲಿ ಎ ಬಿ ಸಿ ಡಿ ಯಾವ್ಯಾವುದು ಅಂತ ನಾವು ಕಂಡುಹಿಡಿಬೇಕು. ಅದರ ಒರಿಜಿನಲ್ ಇಮೇಜನ್ನು ನಾನು ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಎ. ಇಲ್ಲೂ ಅದೇ ಸೇಮ್ ರೂಲ್ನ ಅಪ್ಲೈ ಮಾಡ್ಬೋದಾ, ಸೇಮ್ ಟ್ರಿಕ್ಕನ್ನು ಅಪ್ಲೈ ಮಾಡ್ಬೋದಾ? ಈ ಯಾವುದು ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ನಿಮ್ಗೆ ಯಾವ್ದು ಗೊತ್ತು? ಈ ಪೆಟಲ್ಸ್ ಅಂತೂ ಗೊತ್ತಿದ್ದೇ ಇರುತ್ತೆ ಅಲ್ವಾ? ಡಿ ಪೆಟಲ್ಸ್ ನೋಡಿ ಯಾವುದ್ರಲ್ಲಿದೆ, ಡಿ ಪಿಸ್ಟಿಲ್ ಇದೆ, ಡಿ ಸ್ಟೇಮನ್ಸ್ ಇದೆ, ಡಿ ಪೆಟಲ್ಸ್ ಇದೆ, ಹೌದಾ? ಡಿ ಸ್ಟೇಮನ್ಸ್ ಇದೆ. 4 ಅಲ್ಲ, 3 ಅಲ್ಲ, ಆಪ್ಷನ್ ಸಿ ಸರಿಯಾಗಬಹುದು, ಹೌದಾ? ಅದ್ರ ಮೇಲೆ ಒಂದು ಕಣ್ಣಿಟ್ಟಿರೋಣ, ಆಪ್ಷನ್ ಸಿ ಮೇಲೆ. ಆಪ್ಷನ್ ಸಿ ಮೇಲೆ ಒಂದು ಕಣ್ಣಿಟ್ಟಿರೋಣ. ಈಗ ಬೇರೆದಲ್ಲೇ ಚೆಕ್ ಮಾಡೋಣ. ಈಗ ನೋಡಿ, ಎ ಸೆಪಲ್ಸ್ ನೋಡಿ, ಸೆಪಲ್ಸ್ ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ, ಇಲ್ಲಿ ನೋಡಿ ಸೆಪಲ್ಸ್, ಕರೆಕ್ಟಾ? ಬಿ ಪಿಸ್ಟಿಲ್ ಅಂತ ಹೇಳಿದ್ದಾರೆ. ಎಸ್, ಪಿಸ್ಟಿಲ್. ಇಲ್ಲಿ ಓವರಿ ಅಂತ ಕೊಟ್ಟಿದ್ದಾರೆ, ಓವರ್ ಈಸ್ ಅ ಪಾರ್ಟ್ ಆಫ್ ಪಿಸ್ಟಿಲ್, ಕರೆಕ್ಟ್ ಇದೆ. ದೆನ್ ಸಿ ಸ್ಟೇಮನ್ ಅಂತ ಕೊಟ್ಟಿದೆ ನೋಡಿ, ಇಲ್ಲಿ ಸ್ಟೇಮನ್. ಎಸ್ ನೋಡಿ, ಸ್ಟೇಮನ್. ಇಲ್ಲಿ ಅದನ್ನು ಬೇರೆ ಬೇರೆ ಪಾರ್ಟ್ ಆಗಿ ತೋರಿಸಿದ್ದಾರೆ, ಫಿಲಮೆಂಟ್ ಮತ್ತು ಆಂಥರ್ ಅಂತ ತೋರಿಸಿದ್ದಾರೆ. ಸೊ ಸ್ಟೇಮನ್ ಕರೆಕ್ಟಾ? ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಇದೆ ಅಲ್ವಾ? ಆಪ್ಷನ್ ಸಿ. ಎ ಸೆಪಲ್ಸ್, ಬಿ ಪಿಸ್ಟಿಲ್, ಸಿ ಸ್ಟೇಮನ್ಸ್, ಡಿ ಪೆಟಲ್ಸ್. ನೋಡಿ ಹೇಗೆ ಡಿಲಿಷನ್ ಮೆಥಡ್ ವರ್ಕ್ ಆಗುತ್ತೆ ಅಂತ, ಹೌದಲ್ವಾ? ಅಟ್ಲೀಸ್ಟ್ ಸ್ವಲ್ಪನಾದರೂ ಗೊತ್ತಿದ್ದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. 100% ನಿಮಗೆ ಗೊತ್ತಿಲ್ಲ ಅಂದಾಗಲೂ 25% ಗೊತ್ತಿದೆ ಅಂದಾಗಲೂ ಕೆಲವು ಕ್ವಶನ್ಸ್ಗಳಿಗೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ನಿಮಗೆ ಹೆಲ್ಪ್ ಆಗೋ ಕೆಲವು ಪಾಯಿಂಟ್ಸ್ಗಳನ್ನು ಹಾಕಿದ್ದೀನಿ ನೋಡಿ. ಕೆಲಿಕ್ಸಿನ ಇಂಡಿವಿಜುವಲ್ ಮೆಂಬರ್ಸ್ ಸೆಪಲ್ಸ್ ಅಂತ ಕರಿತೀವಿ. ಕರೋಲಾ ಪೆಟಲ್ಸ್. ಆಂಡ್ರೋಶಿಯಮ್ನ ಸ್ಟೇಮನ್ಸ್ ಅಂತ ಕರಿತೀವಿ. ಸ್ಟೇಮನ್ಸಲ್ಲಿ 2 ಪಾರ್ಟ್ ಇದೆ, ಆಂಥರ್ ಮತ್ತು ಫಿಲಮೆಂಟು. ಗೈನೋಶಿಯಮ್ನ ಇಂಡಿವಿಜುವಲ್ ಮೆಂಬರ್ನ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತೀವಿ. ಅದರಲ್ಲಿ 3 ಪಾರ್ಟ್ ಇದೆ, ಸ್ಟಿಗ್ಮಾ, ಸ್ಟೈಲ್, ಓವರಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಇದನ್ನು ಬೇಕಾದರೆ ಬರೆದಿಟ್ಕೊಳ್ಳಿ. ನೋಡಿ, 5th ಕ್ವಶನ್, ದ ಎಂಬ್ರಿಯೋ ಸ್ಯಾಕ್ ಆಫ್ ಇನ್ ಎಂಜಿಯೋಸ್ಪರ್ಮ್ ಈಸ್ ಮೇಡ್ ಅಪ್ ಆಫ್ ಅಂತ ಕೇಳಿದ್ದಾರೆ. 2013 ಕೇಳಿರುವಂಥ ಕ್ವಶನ್ನು. ಆಪ್ಷನ್ಸ್ 8 cells, 7 cells, 8 nuclei, 8 nuclei, 8 cells, 7 nuclei. ನೋಡಿ, ಈ ಥರದ ಕ್ವಶನ್ಸ್ಗಳನ್ನು ನೋಡಿ, ಈ ಥರದ ಆಪ್ಷನ್ಸ್ಗಳನ್ನು ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ. ಬಟ್ ಇದನ್ನು ಕನ್ಫ್ಯೂಷನ್ ಆಗದೆ ಇರೋ ಥರ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಟ್ರಿಕ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆ ಡಯಾಗ್ರಾಮ್ನ ನೋಡ್ಕೊಂಬರೋಣ. ನೋಡಿ, ಎಂಬ್ರಿಯೋ ಸ್ಯಾಕ್ ಅಂದರೂ ಒಂದೇ, ಫೀಮೇಲ್ ಗ್ಯಾಮೆಟೋಫೈಟ್ ಅಂದರೂ ಒಂದೇ, ಆಯಿತಾ? 2 ಒಂದೇ, ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಮೆಗಾಸ್ಪೋರ್ ಅಂದರೂ ಒಂದೇ. 3 ಒಂದೇ ನೇಮ್ಸು, ಒಂದೇ ಸ್ಟ್ರಕ್ಚರು. ಮೆಗಾಸ್ಪೋರು, ಫೀಮೇಲ್ ಗ್ಯಾಮೆಟೋಫೈಟು, ಎಂಬ್ರಿಯೋ ಸ್ಯಾಕು. ಓಕೆನಾ? ನೋಡಿ, ಇದೇನೆ ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್. ಎಷ್ಟು ಸೆಲ್ಸ್ಗಳಿದೆ ನೋಡಿ, 1 2 3 4 5 6 ಆ್ಯಂಡ್ 7, 7 ಸೆಲ್ಗಳಿದೆ, ಕರೆಕ್ಟಾ? ಎಸ್. ಎಷ್ಟು ನ್ಯೂಕ್ಲಿಯಸ್ ಇದೆ ನೋಡಿ, 1 2 3 4 5 6 7 8, ಕರೆಕ್ಟಾ? 7 ಸೆಲ್ ಇದೆ, 8 ನ್ಯೂಕ್ಲಿಯಸ್ ಇದೆ. 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನಲ್ಲಿದೆ, ಕರೆಕ್ಟ್ ಅಲ್ವಾ? 7 cells 8 nuclei, ಕರೆಕ್ಟಾ? ಸೊ ಆಪ್ಷನ್ ಬಿ. ಆದರೆ ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ಕರೆಕ್ಟಾ? ಸೊ ನಮ್ಮ ಭೂಮಿ ಮೇಲೆ ಎಷ್ಟು ಸಮುದ್ರಗಳಿದ್ದಾವೆ? ಸಪ್ತಸಾಗರ ಅಂತೀವಿ ನೋಡಿ, 7 ಸಮುದ್ರಗಳಿದಾವಲ್ವಾ? ಸೊ 7C, ಸಿ ಅಂದರೆ ಸಮುದ್ರ, ಅದನ್ನು 7C ಅಂತ ನೆನ್ಪಿಟ್ಕೊಳ್ಳಿ. 8 ನ್ಯೂಕ್ಲಿಯಸ್. ಓಕೆ, 7C 8 ನ್ಯೂಕ್ಲಿಯೈ, ಇದು ಆನ್ಸರ್. ಮತ್ತು ಈ ಕ್ವಶನ್ಸ್ ರಿಪೀಟ್ ಆಗಿದೆ, ನಾನು ತೋರಿಸ್ತೀನಿ ಅದನ್ನು ನೋಡಿ. ನೆಕ್ಸ್ಟ್ 6th ಕ್ವಶನ್ನು. ಇಲ್ಲಿ
ಎಲ್ ಎಸ್ ಆಫ್ ಗ್ರಾಸ್ ಎಂಬ್ರಿಯೋ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಲೇಬ್ಲಿಂಗ್ ಮಾಡಿದ್ದಾರೆ ABCDEF ಅಂತ ಲೇಬ್ಲಿಂಗ್ ಮಾಡಿದ್ದಾರೆ. ಅದು ಯಾವ್ಯಾವುದು ಅಂತ ನಾವು ಕಂಡುಹಿಡಬೇಕು. ಓಕೆ ನೋಡಿ, ಅದರ ಡಯಾಗ್ರಾಮನ್ನು ನಾನು ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕ್ಯೂಟೆಲ್ಲಮ್, ಕೋಲಿಯಾಪ್ಟೈಲ್, ಶೂಟ್ ಎಪೆಕ್ಸ್, ಎಪಿಬ್ಲಾಸ್ಟ್, ರಾಡಿಕಲ್, ರೂಟ್ ಕ್ಯಾಪ್, ಕೋಲಿಯೋರೈಸಾ. ನೋಡಿ, ಯಾವ ಡಯಾಗ್ರಾಮನ್ನು ಮಿಸ್ ಮಾಡೋಂಗಿಲ್ಲ. NCERTಲಿರೋ ಯಾವ ಡಯಾಗ್ರಾಮನ್ನು ಕೂಡ ನೀವು ಮಿಸ್ ಮಾಡೋಂಗೇ ಇಲ್ಲ. ಪ್ರತಿಯೊಂದನ್ನು ನೋಡ್ಕೊಳ್ಳೇಬೇಕು. ಔಟ್ ಆಫ್ 4 ತೆಗಿಬೇಕು ಅಥವಾ 60 ಔಟ್ ಆಫ್ 60 ತಗೋಬೇಕು ಅಂತಂದರೆ KCETನಲ್ಲಿ ಅಥವಾ ನೀಟಲ್ಲೂ ಅಷ್ಟೇ. ಓಕೆನಾ? ನೋಡಿ, ಡಿ ಯಾವುದಪ್ಪ? ಸ್ಕ್ಯೂಟೆಲ್ಲಮ್. ನೋಡಿ, ಡಿ ಸ್ಕ್ಯೂಟೆಲ್ಲಮ್ ಎಲ್ಲಿದೆ? ರಾಡಿಕಲ್ ಅಲ್ಲ, ಡಿ ಕೋಲಿಯೋರೈಸಾ ಅಲ್ಲ, ಡಿ ಸ್ಕ್ಯೂಟೆಲ್ಲಮ್ ಹೌದು, ಡಿ ಸ್ಕ್ಯೂಟೆಲ್ಲಮ್ ಎರಡಿದೆ. ಈಗ ಇನ್ನೂ ಒಂದು ಪಾರ್ಟ್ ನಿಮಗೆ ಗೊತ್ತಿರಬೇಕಾಗತ್ತೆ. ಅಕಸ್ಮಾತ್ ಇಲ್ಲಿ ಸಿ ಕೋಲಿಯಾಪ್ಟೈಲ್ ಅಂತ ಗೊತ್ತಿತ್ತಾ? ನೋಡಿ, ಸಿ ಕೋಲಿಯಾಪ್ಟೈಲ್ ಅಂತ ಗೊತ್ತಿತ್ತಾ? ನೋಡಿ, ಅವೆರಡರಲ್ಲಿ ನೋಡಿ. ಈಗ ಡಿ ಇದರಲ್ಲೂ ಸ್ಕ್ಯೂಟೆಲ್ಲಮ್ ಇದೆ, ಇದರಲ್ಲೂ ಸ್ಕ್ಯೂಟೆಲ್ಲಮ್ ಇದೆ, ಕರೆಕ್ಟ್ ಅಲ್ವಾ? ಈಗ ಇವೆರಡರಲ್ಲಿ ಸಿ ಕೋಲಿಯಾಪ್ಟೈಲ್ ಯಾವುದ್ರಲ್ಲಿದೆ? ನೋಡಿ, ಇದರಲ್ಲಿ ಕೋಲಿಯಾಪ್ಟೈಲ್ ಇದೆ, ಇದರಲ್ಲಿ ಕೋಲಿಯೋರೈಸಾ ಇದೆ. ಕರೆಕ್ಟಾ? ಯಾವುದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ. ಹಾಗಂತ ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕಾ? ಇಲ್ಲ, ಉಳಿದಿರೋದನ್ನು ಕ್ರಾಸ್ ಚೆಕ್ ಮಾಡಬೇಕು ಗೊತ್ತಿದ್ದರೆ. ಕರೆಕ್ಟಾ? ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಕ್ಟಾಗಿ ನೀಟಲ್ಲಿ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಕ್ಟಾಗಿ ಗೊತ್ತಿದ್ದರೆ ಮಾತ್ರ ಆನ್ಸರ್ ಮಾಡಬೇಕು ನೀಟಲ್ಲಿ. KCETನಲ್ಲಿ ಬೇಕಾದ್ರೆ ಒಂದು ಚಾನ್ಸನ್ನು ತೊಗೊಳ್ಬೋದು. ಓಕೆ ನೋಡಿ, ಎ ಎಪಿಬ್ಲಾಸ್ಟ್, ಬಿ ರಾಡಿಕಲ್, ಇ ಕೋಲಿಯೋರೈಸಾ, ಹೌದಾ? ಎಫ್ ಶೂಟ್ ಎಪೆಕ್ಸ್. ಸೊ ಈ ಪಾರ್ಟ್ಸ್ಗಳು ನೋಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್. ನೋಡಿ, 7th ಕ್ವೆಶ್ಚನ್. ವಿತ್ ರೆಸ್ಪೆಕ್ಟ್ ಟು ಏಂಜಿಯೋಸ್ಪರ್ಮ್ಸ್ ಐಡೆಂಟಿಫೈ ದ ಇನ್ಕರೆಕ್ಟ್ ಪೇರ್ ಫ್ರಮ್ ದ ಫಾಲೋವಿಂಗ್. ಸೊ ಯಾವುದು ಮ್ಯಾಚ್ ಆಗ್ತಾ ಇಲ್ಲ ಅದನ್ನು ನಾವಿಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಪ್ರೈಮರಿ ಫಸ್ಟ್ ನೋಡಿ, ಆಪ್ಷನ್ ಎ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ 3N ಕರೆಕ್ಟ್ ಇದೆ. ಆ್ಯಂಟಿಪೋಡಲ್ಸ್ 2N ತಪ್ಪಿದೆ. ಆ್ಯಂಟಿಪೋಡಲ್ಸು ಹೆಪ್ಲಾಯ್ಡ್ ಇನ್ ನೇಚರ್, ಕರೆಕ್ಟಾ? ಇನ್ನು ಸಿ ಸೆಲ್ಸ್ ಆಫ್ ದ ನ್ಯೂಸಿಲಸ್ 2N ಕರೆಕ್ಟ್ ಇದೆ. ಆ್ಯಂಡ್ ವೆಜಿಟೇಟಿವ್ ಸೆಲ್ ಆಫ್ ಮೇಲ್ ಗೆಮೆಟೋಫೈಟ್ N ಕರೆಕ್ಟ್ ಇದೆ. ನೋಡಿ, ಅದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ಇದನ್ನು ಇನ್ನೂ ಒಂಥರ ಕ್ವಶನ್ಸ್ ಕೇಳ್ಬೋದು. ಅವುಗಳ ಪ್ಲಾಯ್ಡಿ ಬಿಫೋರ್ ಫರ್ಟಿಲೈಸೇಷನ್ ಏನಾಗುತ್ತೆ, ಆಫ್ಟರ್ ಫರ್ಟಿಲೈಸೇಷನ್ ಏನಾಗುತ್ತೆ ಅಂತ ಕೇಳಬಹುದು. ಹಾಗಾಗಿ ಆ್ಯಂಟಿಪೋಡಲ್ಸ್ಗಳು ಪ್ಲಾಯ್ಡಿ ಚೇಂಜ್ ಆಗಲ್ಲ, ದೇ ಆರ್ ಆಲ್ವೇಸ್ ಹೆಪ್ಲಾಯ್ಡು, ಹೌದಾ? ನೆಕ್ಸ್ಟ್ ಸಿನರ್ಜಿಡ್ಸ್, ಅದರದ್ದು ಬಿಫೋರ್ ಫರ್ಟಿಲೈಸೇಷನ್ ಆಫ್ಟರ್ ಫರ್ಟಿಲೈಸೇಷನ್ ಅವುಗಳ ಪ್ಲಾಯ್ಡಿ ಚೇಂಜ್ ಆಗಲ್ಲ, ದೇ ಆರ್ ಆಲ್ಸೋ ಆಲ್ವೇಸ್ ಹೆಪ್ಲಾಯ್ಡ್. ನೆಕ್ಸ್ಟ್ ಎಗ್ ಸೆಲ್ ಬಿಫೋರ್ ಫರ್ಟಿಲೈಸೇಷನ್ ಹೆಪ್ಲಾಯ್ಡ್, ಆಫ್ಟರ್ ಫರ್ಟಿಲೈಸೇಷನ್ ಡಿಪ್ಲಾಯ್ಡ್. ಓಕೆನಾ? ನೆಕ್ಸ್ಟ್ ಸೆಂಟ್ರಲ್ ಸೆಲ್, ಇದು ಅಷ್ಟೇ, ಬಿಫೋರ್ ಫರ್ಟಿಲೈಸೇಷನ್ ಡಿಪ್ಲಾಯ್ಡ್, ಆಫ್ಟರ್ ಫರ್ಟಿಲೈಸೇಷನ್ ಟ್ರಿಪ್ಲಾಯ್ಡ್. ಕರೆಕ್ಟಾ? ನ್ಯೂಸಿಲಸ್ಸು 2N ಬಿಫೋರ್ ಫರ್ಟಿಲೈಸೇಷನ್, ಆಫ್ಟರ್ ಫರ್ಟಿಲೈಸೇಷನು 2N, ಅದು ಚೇಂಜ್ ಆಗಲ್ಲ. ರೂಟ್ ಸೆಲ್ಲು, ಶೂಟ್ ಸೆಲ್ಲು ಅಥವಾ ಪ್ಲ್ಯಾಂಟ್ ಬಾಡಿಯ ಇನ್ಯಾವುದೇ ಸೆಲ್ಲನ್ನು ಕೊಟ್ಟರು ಕೂಡ ಅದರ ಪ್ಲಾಯ್ಡ್ ಕೂಡ ಚೇಂಜ್ ಆಗಲ್ಲ. ಇಲ್ಲಿ ಕೊಟ್ಟಿರೋದು ಯಾವುದಪ್ಪ? ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಕೇಳಿದ್ದಾರೆ, 3N ಕರೆಕ್ಟ್ ಇದೆ. ಆ್ಯಂಟಿಪೋಡಲ್ಸು 2N ಅಲ್ಲ, N. ಹಾಗಾಗಿ ಇನ್ಕರೆಕ್ಟ್ ಪೇರ್ ಯಾವುದು ಅಂದರೆ ಆ್ಯಂಟಿಪೋಡಲ್ಸ್, ಆಪ್ಷನ್ ಬಿ. ನೋಡಿ, 8th ಕ್ವಶನ್. ಇನ್ ಕ್ಯಾಸ್ಟರ್ ಆ್ಯಂಡ್ ಮೇಯ್ಸ್ ಪ್ಲ್ಯಾಂಟ್ ಅಂತ ಕೊಟ್ಟು ಡ್ಯಾಶ್ ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವ ಆಪ್ಷನ್ ಬೇಕಾದರೂ ಆಗಿರಬಹುದು, ಹೌದಲ್ವಾ? ಕ್ಯಾಸ್ಟರ್ ಮತ್ತು ಮೇಯ್ಸ್ ಪ್ಲ್ಯಾಂಟ್ಗಳ ಸ್ಪೆಷಾಲಿಟಿ ಏನು, ಹೌದಲ್ವಾ? ಅದಕ್ಕೆ ನಿಮಗೆ ಆನ್ಸರ್ ಬೇಕಾ? ನೋಡಿ, ನಾನು ತೋರಿಸ್ತೀನಿ ಈಗ. ಕ್ಯಾಸ್ಟರ್ ಆ್ಯಂಡ್ ಮೇಯ್ಸ್ ಏನು, ಅವುಗಳ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ದೇ ಆರ್ ಎನ್ ಎಕ್ಸಾಂಪಲ್ ಫಾರ್ ಮೊನೋಷಿಯಸ್ ಪ್ಲ್ಯಾಂಟ್ಸ್. ಮೊನೋಷಿಯಸ್ ಪ್ಲ್ಯಾಂಟ್ಸ್ ಅಂದ್ರೇನು? ಮೇಲ್ ಮತ್ತು ಫೀಮೇಲ್ ಫ್ಲವರ್ಸ್ ಎರಡೂ ಕೂಡ ಒಂದೇ ಪ್ಲ್ಯಾಂಟಲ್ಲಿರುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ನೀವು ಕೇಳಿದ್ರೆ, ನೋಡಿ, ಮೇಲ್ ಪಾರ್ಟು ಮತ್ತು ಫೀಮೇಲ್ ಪಾರ್ಟು ಒಂದೇ ಫ್ಲವರಲ್ಲಿದ್ದರೆ ಅದು ಬೈಸೆಕ್ಷುಯಲ್ಲು, ಬೇರೆ ಬೇರೆ ಫ್ಲವರಲ್ಲಿದ್ದರೆ ಅದು ಯೂನಿಸೆಕ್ಷುಯಲ್ಲು, ಸರಿನಾ? ಇಲ್ಲಿ ಏನಾಗ್ತಾ ಇದೆ ಈ ಪ್ಲ್ಯಾಂಟ್ಸ್ಗಳಲ್ಲಿ ಅಂದರೆ, ಯೂನಿಸೆಕ್ಷುವಲ್ ಫ್ಲವರ್ಸು ಅಂದರೆ ಮೇಲ್ ಫ್ಲವರೇ ಬೇರೆ, ಫೀಮೇಲ್ ಫ್ಲವರೇ ಬೇರೆ, ಆದರೆ ಒಂದೇ ಪ್ಲ್ಯಾಂಟಲ್ಲಿದೆ, ಅದನ್ನು ನಾವು ಮೊನೋಷಿಯಸ್ ಅಂತ ಕರಿತೀವಿ, ಹೌದಾ? ಸೊ ಈ ಥರ ಕಂಡೀಷನ್ಸ್ಗಳಲ್ಲಿ ಆಟೋಗ್ಯಾಮಿ ಆಗಲ್ಲ, ಜಿಟಿನೋಗ್ಯಾಮಿ ಆಗುತ್ತೆ. ಯಾಕೆ ಹೇಳಿ? ಒಂದೇ ಪ್ಲ್ಯಾಂಟಲ್ಲಿ ಯೂನಿಸೆಕ್ಷುವಲ್ ಫ್ಲವರ್ಸ್ ಇದೆ, ಹೌದಾ? ಒಂದೇ ಫ್ಲವರಲ್ಲಿ 2 ಪಾರ್ಟ್ಗಳಿದ್ರೆ, ಮೇಲು ಮತ್ತು ಫಿಮೇಲ್ ಪಾರ್ಟ್ 2 ಇದ್ದಿದ್ರೆ ಆಟೋಗ್ಯಾಮಿ ಆಗೋದು. ಬಟ್ ಆ ಥರ ಇಲ್ಲ ಇದರಲ್ಲಿ,
ಹೌದಲ್ವಾ? ಹಾಗಾಗಿ ಆಟೋಗ್ಯಾಮಿ ಆಗಲ್ಲ, ಜಿಟಿನೋಗ್ಯಾಮಿ ಆಗುತ್ತೆ. ಓಕೆ, ಸೊ ನೋಡಿ ಅದಕ್ಕೆ ಸೂಟಬಲ್ ಆಪ್ಷನ್ ಇದೆಯಾ ಅಂತ ನಾವಿಲ್ಲಿ ನೋಡಬೇಕಾಗತ್ತೆ. ನೋಡಿ ಆಪ್ಷನ್ ನೋಡಿ, ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್ ಆರ್ ಬಾರ್ನ್ ಬೈ ಡಿಫ್ರೆಂಟ್ ಪ್ಲ್ಯಾಂಟ್ಸ್, ಆ ಕಂಡೀಷನ್ನೇ ಬೇರೆ ಆಗುತ್ತೆ. ಆಟೋಗ್ಯಾಮಿ ಇಸ್ ಪ್ರಿವೆಂಟೆಡ್ ಬಟ್ ನಾಟ್ ಜಿಟಿನೋಗ್ಯಾಮಿ, ಕರೆಕ್ಟ್ ಇದೆ ಆನ್ಸರು. ಇನ್ನು ಬೇರೆ ಏನಿದೆ ನೋಡೋಣ. ದ ಆಂಥರ್ಸ್ ಅಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಎಟ್ ಡಿಫ್ರೆಂಟ್ ಪೊಸಿಷನ್ಸ್ ಟು ಎನ್ಕರೇಜ್ ಕ್ರಾಸ್ ಪಾಲಿನೇಷನ್, ಇದು ಔಟ್ ಬ್ರೀಡಿಂಗ್ ಡಿವೈಸಸಲ್ಲಿ ಒಂದು ಮೆಥಡ್. ಬೋತ್ ಆಟೋಗ್ಯಾಮಿ ಆ್ಯಂಡ್ ಜಿಟಿನೋಗ್ಯಾಮಿ ಆರ್ ಪ್ರಿವೆಂಟೆಡ್ ಅಲ್ಲ, ಕರೆಕ್ಟಾ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9th ಒನ್, ದ ಜರ್ಮ್ ಪೋರ್ಸ್ ಇನ್ ದ ಪೋಲನ್ ಗ್ರೈನ್ ಆರ್ ದ ರೀಜನ್ಸ್ ಅಂತ ಕೊಟ್ಟಿದ್ದಾರೆ. ಜರ್ಮ್ ಪೋರ್ಗಳ ಸ್ಪೆಷಾಲಿಟಿ ಏನು, ಎಲ್ಲಿರುತ್ತೆ ಅಂತ ಹೇಳಿದ್ರೆ ಎಕ್ಸೈನಲ್ಲಿರುತ್ತೆ. ಓಕೆ, ಎಕ್ಸೈನಲ್ಲಿ ಪೋರ್ಸ್ ಅಂದರೆ ರಂಧ್ರ, ಎಕ್ಸೈನಲ್ಲಿ ಇರುತ್ತೆ ಅಂದಮೇಲೆ ಎಕ್ಸೈನಲ್ಲಿ ಏನಿದೆ? ಸ್ಪೋರೋಪೊಲೆನಿನ್ ಇದೆ, ಕರೆಕ್ಟಾ? ಎಕ್ಸೈನಲ್ಲಿ ಸ್ಪೋರೋಪೊಲೆನಿನ್ ಇದೆ. ಆ್ಯಂಡ್ ಅದೇ ಎಕ್ಸೈನಲ್ಲಿ ಜರ್ಮ್ ಪೋರ್ಸ್ ಇದೆ, ರಂಧ್ರಗಳಿದೆ ಅಂತಂದರೆ ಅಲ್ಲಿ ಆ ರಂಧ್ರಗಳಲ್ಲಿ ಅಥವಾ ಪೋರ್ಸ್ಗಳಲ್ಲಿ ಸ್ಪೋರೋಪೊಲೆನಿನ್ ಇರಲ್ಲ, ಕರೆಕ್ಟಾ? ನೋಡಿ, which lack sporopollenin, option C. Which are made up of lignin and suberin, wrong answer. That can withstand high temperature and strong acids and alkalis, ಇದು ಯಾವುದಕ್ಕೆ ಸ್ಟೇಟ್ಮೆಂಟ್? ಸ್ಪೋರೋಪೊಲೆನಿನಿಗೆ, ಕರೆಕ್ಟಾ? ಸ್ಪೋರೋಪೊಲೆನಿನ್ ಸ್ಟೇಟ್ಮೆಂಟ್ ಅದು, ಅದರ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರು. ಇಲ್ಲಿ ಜರ್ಮ್ ಪೋರ್ ಬಗ್ಗೆ ಕೇಳ್ತಾ ಇದ್ದಾರೆ, ಸ್ಪೋರೋಪೊಲೆನಿನ್ ಅಲ್ಲ. ಹಾಗಾಗಿ ವಿಚ್ ಲ್ಯಾಕ್ ಸ್ಪೋರೋಪೊಲೆನಿನ್, ಆ ಜರ್ಮ್ ಪೋರ್ಸ್ ಏನು ಅಂತ ಹೇಳಿದ್ರೆ ಎಕ್ಸೈನಲ್ಲಿ ಎಲ್ಲಿ ಸ್ಪೋರೋಪೊಲೆನಿನ್ ಇರಲ್ವೋ ಅವೇ ಜರ್ಮ್ ಪೋರ್ಸ್, ಆ ರೀಜನ್ಸೇ ಜರ್ಮ್ ಪೋರ್ಸ್. ಓಕೆನಾ? ನೆಕ್ಸ್ಟ್, ದ 2000-year-old ಸೀಡ್ ಎಕ್ಸ್ಕ್ಯಾವೇಟೆಡ್ ಫ್ರಮ್ ಕಿಂಗ್ ಹೆರೋಡ್ಸ್ ಪ್ಯಾಲೇಸ್ ಅಟ್ ಡೆಡ್ ಸಿ ಬಿಲಾಂಗ್ ಟು ಅಂತ ಕೇಳಿದ್ದಾರೆ. ಅಂದರೆ ಸಿಂಪಲ್ ಆಗಿ 2000 years old ವಯಬಲ್ ಸೀಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಕಿಂಗ್ ಹೆರಾಡ್ಸ್ ಪ್ಯಾಲೇಸನ್ನು ಅಗಿಬೇಕಾದ್ರೆ, ಆ ಒಂದು ಪ್ಲೇಸಲ್ಲಿ ಅಗಿಬೇಕಾದ್ರೆ ಒಂದು ಸೀಡ್ ಸಿಗುತ್ತೆ. ಆ ಸೀಡ್ ಯಾವ ಪ್ಲ್ಯಾಂಟಿಂದು ಅಂತ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೀವು ಈ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಇದೆಯಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. 2015 ಕೇಳಿರುವಂಥ ಕ್ವಶನ್ನು. ಡೆಂಡ್ರೋಕ್ಯಾಲಮಸ್ ಸ್ಟ್ರಿಕ್ಟಸ್ ಅಂತ ಏನಿದೆ, ಇದು ನಿಮ್ಮ ಸಿಲೆಬಸ್ಸಲ್ಲೇ ಇಲ್ಲ. ಈ ಪ್ಲ್ಯಾಂಟು ಸ್ಟ್ರೊಬೈಲಸ್ ಕುಂತಿಯಾನ ಇತ್ತು ಫಸ್ಟ್ ಚಾಪ್ಟ್ರಲ್ಲಿ, ಈಗ ಡಿಲೀಟ್ ಆಗಿದೆ. ಈಗ ಕನ್ಫ್ಯೂಷನ್ ಆಗೋದು ಆಪ್ಷನ್ ಬಿ ಮತ್ತು ಸಿನಲ್ಲಿ, ಕರೆಕ್ಟಾ? ಸೊ ನೋಡಿ, ಎರಡು ಪ್ಲ್ಯಾಂಟ್ಸ್ಗಳ ಸೀಡು ಇಲ್ಲಿ ರೆಫರ್ ಮಾಡ್ತಾರೆ. ಒಂದು ಲುಪೈನಸ್ ಆರ್ಕ್ಟಿಕಸ್ದು, ಲುಪೈನಸ್ ಆರ್ಕ್ಟಿಕಸ್ ಆಗಬೇಕದು. ಇನ್ನೊಂದು ಫೀನಿಕ್ಸ್ ಡ್ಯಾಕ್ಟಿಲಿಫೆರಾ, ಎರಡಿದೆ, ಕರೆಕ್ಟಾ? ಇಲ್ಲಿ ಎರಡು ಇಯರ್ಸ್ಗಳು ಬರುತ್ತೆ. ಒಂದು 2000 years old, ಇನ್ನೊಂದು 10,000 years old. ಓಕೆ, ಒಂದು 2000 year old ವಯಬಲ್ ಸೀಡು, ಇನ್ನೊಂದು 10,000 old ವಯಬಲ್ ಸೀಡು. ಆದರೆ ಲುಪೈನಸ್ ಆರ್ಕ್ಟಿಕಸ್ ಸೀಡು 2000 years ಅಥವಾ ಫೀನಿಕ್ಸ್ ಡ್ಯಾಕ್ಟಿಲಿಫೆರಾ ಅದು 2000 years ಅನ್ನೋದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೊಂದು ಟ್ರಿಕ್ ನಾನು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಒಂದನ್ನು ಹೇಗೆ ಬರಿತೀರಿ, ಕರೆಕ್ಟಾ? ಎಲ್ಲನ್ನು ಹಾಗೆ ಬರಿತೀರಿ, ಎಲ್ 1 ಆಲ್ಮೋಸ್ಟ್ ಸ್ಟ್ರೈಟಾಗಿ ಬರಿತೀವಿ. ಸೊ ಲುಪೈನಸ್ ಆರ್ಕ್ಟಿಕಸ್ದು 10,000, ಫೀನಿಕ್ಸ್ ಡ್ಯಾಕ್ಟಿಲಿಫೆರಾದು 2000 years old ವಯಬಲ್ ಸೀಡು. ಓಕೆನಾ? ಸೊ ಈ ಕೇಳಿರೋದು ಯಾವುದಪ್ಪ? 2000 year old ಸೀಡ್ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಫೀನಿಕ್ಸ್ ಡ್ಯಾಕ್ಟಿಲಿಫೆರಾ. ಲುಪೈನಸ್ ಆರ್ಕ್ಟಿಕಸ್ದು 10,000 ವಯಬಿಲಿಟಿ ಪೀರಿಯಡ್. ಅಂದರೆ ವಯಬಿಲಿಟಿ ಪೀರಿಯಡ್ ಅಂತ ಹೇಳಿದ್ರೆ ಅಷ್ಟು ವರ್ಷ ಹಳೆಯದು, ಇನ್ನೂ ವಯಬಲ್ ಆಗಿತ್ತು ಅಂತ. ಓಕೆನಾ? ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್, ಇದು ಅಷ್ಟೇ. ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ ರಿಸಲ್ಟ್ಸ್ ಇನ್ ಅಂತ, ಇದು ಡೈರೆಕ್ಟ್ ಕ್ವಶನ್ನು. ಇಟ್ ರಿಸಲ್ಟ್ಸ್ ಇನ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಓಕೆನಾ? ಅಂದರೆ ಒಂದೇ ಪ್ಲ್ಯಾಂಟಲ್ಲಿ ಪಾಲಿನೇಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಹೋದರೆ ಇಟ್ ಲೀಡ್ಸ್ ಟು ಇನ್ಬ್ರೀಡಿಂಗ್ ಡಿಪ್ರೆಷನ್. ಅಂದರೆ ನಂಬರ್ ಆಫ್ ಡಿಸೀಸಸ್ಗಳು ಬರ್ತಾ ಹೋಗುತ್ತೆ, ಕ್ಯಾರೆಕ್ಟರ್ಸ್ಗಳು ಸೆಗ್ರಿಗೇಟ್ ಆಗಲ್ಲ. ಸೊ ಆ ಡಿಸೀಸ್ ಕಾಸ್ ಮಾಡುವಂಥ ಕ್ಯಾರೆಕ್ಟರ್ಸ್ ಅಥವಾ ಜೀನ್ಸ್ಗಳು ಅದೇ ಪ್ಲ್ಯಾಂಟಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇನ್ಬ್ರೀಡಿಂಗ್ ಡಿಪ್ರೆಷನ್ನ ಕಾಸ್ ಮಾಡುತ್ತೆ. ಓಕೆನಾ? ಸೊ ಇದಕ್ಕೆ ಸಪೋರ್ಟಿಂಗ್ ಆನ್ಸರ್ ಬೇಕಾ? ನೋಡಿ, ಇಲ್ಲಿದೆ. ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ರಿಸಲ್ಟ್ಸ್ ಇನ್ ಇನ್ಬ್ರೀಡಿಂಗ್ ಡಿಪ್ರೆಷನ್, ಡೈರೆಕ್ಟ್ ಸ್ಟೇಟ್ಮೆಂಟ್. ಓಕೆ,
ನೆಕ್ಸ್ಟ್ 12th ಕ್ವಶನ್ ನೋಡಿ, ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್ ಆರ್ ಅಪ್ಟೈನ್ಡ್ ಫ್ರಮ್ 2015 ಕ್ವಶನ್ನ ಆನ್ಸರ್ ಯಾವುದಪ್ಪ? ಈಗ ನೋಡ್ಬೇಕು, ನಾವು ಚೆಕ್ ಮಾಡಬೇಕು. ಪಾಲಿಎಂಬ್ರಿಯಾನಿ ಅಂದರೆ ಏನು, ಅದರ ಡೆಫಿನೇಷನ್ ಏನು? ಅಕ್ಕರೆನ್ಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋಗೂ ಸೀಡ್ಗೂ ಇಲ್ಲಿ ಸದ್ಯಕ್ಕೆ ಸಂಬಂಧ ಇಲ್ಲ. ಓಕೆ. ಡಾರ್ಮೆನ್ಸಿ ಅಂದರೆ ಏನು? ಸೀಡ್ ತಗೊಳ್ಳುವಂಥ ರೆಸ್ಟಿಂಗ್ ಟೈಮ್, ರೆಸ್ಟಿಂಗ್ ಪೀರಿಯಡ್ ಆಫ್ ಸೀಡ್. ಪಾರ್ಥಿನೋಕಾರ್ಪಿ ಅಂದ್ರೇನು? ದ ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್, ಅದು ಫ್ರೂಟಿಗೆ ಸಂಬಂಧಪಟ್ಟಿದ್ದು. ಓಕೆನಾ? ಅದೇ ಸೀಡ್ ಫರ್ಟಿಲೈಸೇಷನ್ ಆಗದೆ ಡೆವಲಪ್ಮೆಂಟ್ ಆದರೆ ಅದನ್ನು ಅಪೋಮಿಕ್ಸಿಸ್ ಅಂತ ಕರಿತೀವಿ. ಅದರ ಡೆಫಿನಿಷನಲ್ಲೇ ಇದೆ, ಏನು? ಡೆವಲಪ್ಮೆಂಟ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಓಕೆನಾ? ಅಪೋಮಿಕ್ಸಿಸ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗುತ್ತೆ. ಅಪೋಮಿಕ್ಸಿಸ್ ಈಸ್ ನಥಿಂಗ್ ಬಟ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್. ಓಕೆನಾ? ಸೊ ಆಪ್ಷನ್ ಡಿ, 12D. ನೋಡಿ, ಈ ಕ್ವಶನ್ ತುಂಬ ಚೆನ್ನಾಗಿದೆ. 2016ನಲ್ಲಿ ಕೇಳಿರುವಂಥ ಕ್ವಶನ್ನು. ಇದು 10 years ಬ್ಯಾಕ್ ಕ್ವಶನ್ಸ್ಗಳಾಗಿರೋದ್ರಿಂದ ಈ ಕ್ವಶನ್ಸ್ಗಳು ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟು ಕ್ವಶನ್ಸ್ಗಳನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.